ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಏಪ್ರಿಲ್ 30ರಂದು ನವವಸಂತ 2026 ಹಾಗೂ ಯುವ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಕ ತಿಳಿಸಿದರು. ಮಂಡ್ಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 7 ವರ್ಷಗಳು ಕಳೆದಿವೆ. ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ವಿಶ್ವ ಗಂಗೋತ್ರಿ ಎಂದು ನಾಮಕರಣ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ವಿವಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವ ನಿಟ್ಟಿನಲ್ಲಿ 10 ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ. ಇದರಲ್ಲಿ ನವವಸಂತ 2026 ಹಾಗೂ ಯುವ ಸಂಭ್ರಮ ಕಾರ್ಯಕ್ರಮವು ಒಂದಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಡ್ಯ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ 47 ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳಿವೆ. ಇಷ್ಟು ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮಲ್ಲಿನ ಪ್ರತಿಭೆಯನ್ನು ಅನಾವರಣ ಮಾಡುವರು. 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸುವರು. ಕಾರ್ಯಕ್ರಮಕ್ಕೆ 50ರಿಂದ 60 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣ ಖರ್ಚಾಗಲಿದೆ. ಮಂಡ್ಯ ವಿಶ್ವವಿದ್ಯಾಲಯದ ಅನುದಾನದಲ್ಲಿ 20 ಲಕ್ಷ ರೂಪಾಯಿಗಳನ್ನು ಬಳಸಲಾಗುತ್ತಿದೆ. ಉಳಿದ ಹಣಕ್ಕೆ ಪ್ರಾಯೋಜಕತ್ವ ಪಡೆಯಲಾಗುತ್ತಿದೆ. ನಾನು ಕೂಡ ಸ್ವಂತ ಹಣ ಹಾಕುತ್ತಿದ್ದೇನೆ ಎಂದರು. ಬೆಳಿಗ್ಗೆ 10:30ರಿಂದ ಸಂಜೆ 4:30ರವರೆಗೂ ನಾನಾ ಕಾರ್ಯಕ್ರಮಗಳು ನಡೆಯಲಿವೆ. ನಟ, ಗಾಯಕ ಚಂದನ್ ಶೆಟ್ಟಿ ಮತ್ತು ತಂಡದವರು ಹಾಗೂ ನಟ ಕಿಶನ್ ಬೆಳಗಲಿ ತಂಡದವರು 2 ತಾಸಿಗೂ ಹೆಚ್ಚು ಕಾಲ ಸಂಗೀತ ಕಾರ್ಯಕ್ರಮ ಪ್ರಸ್ತುತಪಡಿಸುವರು. ಇವರೊಂದಿಗೆ 2 ಚಿತ್ರನಟಿಯರನ್ನ ಕರೆತರುವ ಪ್ರಯತ್ನ ನಡೆದಿದೆ. ವಿದ್ಯಾರ್ಥಿಗಳು ಮತ್ತು ಚಲನಚಿತ್ರ ಕಲಾವಿದರಿಂದ ವೇದಿಕೆಯಲ್ಲಿ ಒಟ್ಟಿಗೆ ಕಾರ್ಯಕ್ರಮ ಕೊಡಿಸುವ ವಿಶೇಷ ಪ್ರಯತ್ನವೂ ನಡೆದಿದೆ ಎಂದು ವಿವರಿಸಿದರು. ವಿದ್ಯಾರ್ಥಿಗಳನ್ನ ಉದ್ಯಮಿಗಳಾಗಿಸುವ ಪ್ರಯತ್ನ ನವವಸಂತ 2026 ಹಾಗೂ ಯುವ ಸಂಭ್ರಮ ಕಾರ್ಯಕ್ರಮ ಕೇವಲ ಮನರಂಜನೆಗಾಗಿ ಸೀಮಿತವಾಗಿಲ್ಲ. ಮನರಂಜನೆಯ ಜೊತೆಗೆ ನಾನಾ ಕಾಮಗಾರಿಗಳ ಭೂಮಿ ಪೂಜೆ, ಉದ್ಘಾಟನೆ ಹಾಗೂ ಸ್ಟಾರ್ಟ್ಅಪ್ ಐಡಿಯಾಗಳ ಪ್ರದರ್ಶನವೂ ನಡೆಯಲಿದೆ ಎಂದು ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದರು. ಸ್ಟಾರ್ಟ್ಅಪ್ಗಳ ಆರಂಭಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು, ಉದ್ಯಮಿಗಳು, ಹೂಡಿಕೆದಾರರನ್ನ ಈ ಕಾರ್ಯಕ್ರಮದಲ್ಲಿ ಮುಖಾಮುಖಿ ಮಾಡಿಸಲಾಗುವುದು. ವಿದ್ಯಾರ್ಥಿಗಳಲ್ಲಿ ಯಾವುದೇ ಸ್ಟಾರ್ಟ್ಅಪ್ ಐಡಿಯಾ ಇರುತ್ತದೆ, ಬಂಡವಾಳಕ್ಕೆ ಹಣವಿರುವುದಿಲ್ಲ. ಹೀಗಾಗಿ ಹೂಡಿಕೆದಾರರನ್ನು ಕರೆಸಿ ಅವರಿಗೆ ವಿದ್ಯಾರ್ಥಿಗಳನ್ನು ಪರಿಚಯಿಸಿ ಸ್ಟಾರ್ಟ್ಅಪ್ ಆರಂಭಕ್ಕೆ ಬಂಡವಾಳ ಹಾಕಿಸಲಾಗುವುದು. ಈ ಮೂಲಕ ವಿದ್ಯಾರ್ಥಿಗಳನ್ನು ಉದ್ಯಮಿಗಳನ್ನಾಗಿಸುವ ಪ್ರಯತ್ನ ನಡೆದಿದೆ ಎಂದು ವಿವರಿಸಿದರು. ಸಚಿವರಾದಂಥ ಚಲುವರಾಯಸ್ವಾಮಿ ಅವರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಿ ಸುಧಾಕರ್ ಅವರು ಈ ಕಾರ್ಯಕ್ರಮವನ್ನು ನೇತೃತ್ವದಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯೂನಿವರ್ಸಿಟಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಮತ್ತು ಅವತ್ತು ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿ ಪೂಜೆಯನ್ನು ಶಂಕುಸ್ಥಾಪನೆ ಕೂಡ ಆಗ್ತೀವಿ. ಈಗ ಮುಖ್ಯವಾಗಿ ಮುಖ್ಯ ದ್ವಾರ ಮತ್ತು ಮೌಲ್ಯಮಾಪನ ಕಟ್ಟಡ ಈ 2 ಉದ್ಘಾಟನೆಯನ್ನು ಕೂಡ ಇಟ್ಟುಕೊಂಡಿದ್ದೀವಿ. ಒಂದು ಹೊಸ ರೂಪವನ್ನು ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದ್ದೀವಿ. ಅದು ಮುಚ್ಚೇ ಹೋಯಿತು, ನೀನು ಮಂಡ್ಯ ವಿಶ್ವವಿದ್ಯಾಲಯ ಮುಗಿದೋಯ್ತು ಅಂದಾಗ ನಮಗೆಲ್ಲರಿಗೂ ಈ ಯುಗಾದಿ ಹಬ್ಬದ 1 ತಿಂಗಳನ್ನು ವಸಂತ ಋತು ಅಂತ ಕರಿತೀವಿ. ಅದಕ್ಕೆ ನಾವು ನವ ವಸಂತ ಅಂದರೆ ಮಂಡ್ಯ ವಿಶ್ವವಿದ್ಯಾಲಯ ನವ ಚೈತನ್ಯವನ್ನು ಪಡ್ಕೊಳ್ತಾ ಇದೆ. ನವ ವಸಂತ, ನವ ಯುವಕರು ಈ ಕಾಲೇಜಿನ ವಿಶ್ವದ ಕೇಂದ್ರ ಬಿಂದು ಆಗಬೇಕು ಅಂತೇಳಿ ನಾವು ಅದಕ್ಕೆ ನವ ವಸಂತ ಅನ್ನೋ ಹೆಸರನ್ನು ಕೊಟ್ಟಿದ್ದೀವಿ. ಜೊತೆಗೆ ಆಡೋ ಭಾಷೆಯಲ್ಲಿರಲಿ ಅಂತ ಯುವ ಸಂಭ್ರಮ ಅನ್ನೋದೊಂದು ಟ್ಯಾಗ್ಲೈನನ್ನು ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲ ಇರುತ್ತೆ. 30ನೇ ತಾರೀಕು ವಿದ್ಯಾರ್ಥಿಗಳಿಗೆ ಇವತ್ತು ಆಟ ಪಾಠದ ಜೊತೆಗೆ ಮನೋರಂಜನೆಯೂ ಅವಶ್ಯಕತೆ ಇದೆ. ಅದೆಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಏನೇನು ಈವೆಂಟ್ ಇದೆ ಅನ್ನೋದನ್ನು ಧ್ರುವ ನಿಮಗೆ ಬ್ರೀಫ್ ಮಾಡ್ತಾರೆ. 30ನೇ ತಾರೀಕು ಇಡೀ ಮಂಡ್ಯದ ವಿದ್ಯಾರ್ಥಿಗಳನ್ನು ಒಂದು ರೂಫ್ ಕೆಳಗಡೆ ತಂದು ಒಂದು 40,000 ಜನರನ್ನು ಸೇರಿಸಬೇಕು. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿ ಮಂಡ್ಯ ವಿಶ್ವವಿದ್ಯಾನಿಲಯ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ನಾವು ಯಾಕಂದರೆ ನಮ್ಮದೆಲ್ಲ ಮೈಸೂರು ಯೂನಿವರ್ಸಿಟಿ ಶೇಡಲ್ಲೇ ನಡೀತಾ ಇರೋದು ಇಷ್ಟು ದಿನ ಇದ್ದಿದ್ದು. ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಈ ಕಾರ್ಯಕ್ರಮದ ಮೂಲಕ ನಾವು ಎಲ್ಲರಿಗೂ ಮಂಡ್ಯದಲ್ಲೂ ಸ್ವಾಭಿಮಾನದ ಒಂದು ವಿಶ್ವವಿದ್ಯಾನಿಲಯ ಇಲ್ಲೇ, ಇದನ್ನು ನಾವು ಇನ್ನೊಂದು ಹಂತಕ್ಕೆ ಕೊಂಡೋಗ್ತೀವಿ ಅನ್ನೋ ಒಂದು ಇದನ್ನು ಸಾರಬೇಕಾಗಿದೆ. ಮಂಡ್ಯದಲ್ಲಿ ಅದಕ್ಕೊಂದು ಬ್ರೇಕ್ ಬೇಕಾಗಿದೆ. ಈಗ ಯಾರನ್ನೇ ಕೇಳಿದ್ರು ವಿಶ್ವ ಗಂಗೋತ್ರಿನ, ಇದು ಮಾನಸ ಗಂಗೋತ್ರಿನ ಅಂತಾರೆ. ಅದರ ಇಂದ ಬೇರೆ ಆಗಿ ನಾವು ಹೊಸ ವಿಶ್ವವಿದ್ಯಾನಿಲಯ ಕಟ್ಟಿದ್ದೀವಿ ಅನ್ನೋದನ್ನು 6 ವರ್ಷ ಆಯಿತು, 7 ವರ್ಷ ಆಯಿತು, 7 ವರ್ಷ ಆದಮೇಲೆ ಇದೊಂದು ದೊಡ್ಡ ಕಾನ್ವಿಕೇಷನ್ ಮಾಡಿದಾಗೆಲ್ಲ ನಾವು ಅಂಥ ದೊಡ್ಡ ಕಾರ್ಯಕ್ರಮ ಮಾಡಿಲ್ಲ. ಈ ಸಲ ಯುವ ಸಂಭ್ರಮವಾದ ಹೆಸರಲ್ಲಿ ಎಲ್ಲ ಯುವ ಸಮ್ಮಿಲನಗಳನ್ನು ಒಂದೆಡೆಗೆ ತಂದು
ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಿದ್ದೀವಿ. ಈಗ ಈವೆಂಟ್ ಜವಾಬ್ದಾರಿ ಕೊಟ್ಟಿರುವಂಥ ಧ್ರುವ ಸ್ಕೈ ಬ್ಲೂ ಅವರು, ಆಮೇಲೆ ನಾನು ನೀವು ಮುಂದುವರಿಸ್ತೀನಿ. ಹೇಳ್ತೀನಿ, ನಾನು ಈಗ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅಂತ. ಈಗ ಚಂದನ್ ಶೆಟ್ಟಿ ಅವ್ರದ್ದು ಲೈವ್ ಕಾನ್ಸರ್ಟ್ ಇದೆ. ಚಂದನ್ ಶೆಟ್ಟಿಯ ಇಡೀ ತಂಡ 11 ಗಂಟೆಯಿಂದ ವೇದಿಕೆ ಮೇಲೆ ಬರ್ತದೆ. ಅದಕ್ಕೆ ಮುಂಚೆ 1 ಅವರು ಇವಾಗ ಅಂತರ್ ಕಾಲೇಜು ಡ್ಯಾನ್ಸ್ ಕಾಂಪಿಟೇಷನು ಹಲವಾರು ಕಾರ್ಯಕ್ರಮಗಳನ್ನು ಕಾಲೇಜ್ ವತಿಯಿಂದ 20ನೇ ತಾರೀಕಿಂದ 21ನೇ ತಾರೀಕಿಂದ 28ನೇ ತಾರೀಕುವರೆಗೂ ನಡೆಸ್ತಾ ಇದ್ದಾರೆ. ಅದರಲ್ಲಿ ಯಾವುದು ಬೆಸ್ಟ್ ಡ್ಯಾನ್ಸು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ 1 ಅವರ್ ವೇದಿಕೆ ಮೇಲೆ ಇದು ಅವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಎಲ್ಲರೂ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಮೇಲೆ ಮಾಡ್ತೀವಿ. ಕಿಸನ್ ಬೆಳಗಲಿ ಅಂತೇಳಿ ಒಂದು ಒಳ್ಳೆಯ ಯುವ ಕಲಾವಿದ ಡ್ಯಾನ್ಸ್, ಅವ್ರದ್ದು 2 ನೃತ್ಯ ಇದನ್ನು ಹಾಕಿದ್ದೀವಿ. ಆಮೇಲೆ 2 ಹೀರೋಯಿನ್ಗಳ ಜೊತೆ ಚರ್ಚೆ ನಡೀತದೆ. ಹೆಸರು ಇದೇನು ಫೈನಲ್ ಮಾಡಬೇಕಾಗಿತ್ತು ಆಗಿದ್ದೆ, ಅವ್ರದ್ದು ಕೂಡ ಲೈವ್ ಡ್ಯಾನ್ಸ್ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಮನೋರಂಜನೆಗೆ ಏನೇನು ಬೇಕೋ ಅಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ದೀವಿ. ಇದರ ಜೊತೆಗೆ ವಿದ್ಯಾರ್ಥಿಗಳು ಸ್ಟಾರ್ಟಪ್ ಅಲ್ಲಿ ತೊಡಗಿಸ್ಕೋಬೇಕು. ಕಾಲೇಜ್ ಓದಿದ ತಕ್ಷಣ ಅವರೇ ಕಂಪ್ನಿಗಳನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕಂಪ್ನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಸ್ಟಾಲ್ ಕೊಡ್ತಾಯಿದ್ದೀವಿ. ಅವರು ಸ್ಟಾರ್ಟಪ್ ಕಂಪ್ನಿ ಏನು ಮಾಡಬೇಕು, ಅವ್ರಿಗೆ ಬಂಡವಾಳ ಏನು ಮಾಡಬೇಕು, ಅದಕ್ಕೆ ಕೆಲವರು ಒಬ್ಬೊಬ್ಬರಿಗೆ ಒಂದೊಂದು ಐಡಿಯಾ ಇರುತ್ತದೆ. ಅವನಿಗೆ 10 ಲಕ್ಷ ಇರೋಲ್ಲ. ಆ 10 ಲಕ್ಷ ಹಾಕಿದ್ರೆ ಅವನು ಏನೋ ಐಡಿಯಾದ ಮೇಲೆ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಅವನು ಅದನ್ನು 10 ಕೋಟಿನೇ ಮಾಡ್ಬೋದು, 100 ಕೋಟಿನೇ ಮಾಡ್ಬೋದು. ಆ ಮೂಲ ಬಂಡವಾಳ ಹಾಕೋರು ಕೂಡ ಅವತ್ತು ಇರ್ತಾರೆ. ನಿಮ್ಮ ಕಾನ್ಸೆಪ್ಟಲ್ಲಿ ನಿಮ್ಮ ಸ್ಟಾರ್ಟಪ್ಪಲ್ಲಿ ಅವ್ರಿಗೆ ಆಯ್ಕೆ ಆದರೆ ಅವರೇ ಮೂಲ ಬಂಡವಾಳನ ಹಾಕಿ ಅವರು ಒಂದು 5% 10% ಶೇರ್ ತೊಗೊಳ್ತಾರೆ ನಿಮ್ಮ ಕಂಪನಿಯಲ್ಲಿ. ಆ ದುಡ್ಡು ಅವ್ರದ್ದು ಶೇರ್ ನೀವು ಕೊಟ್ಟಿರ್ತಾರೆ. 80-70% ಯಾರು ಐಡಿಯಾ ಇರ್ತದೆ ಅವನದೇ. ಆ ಕಂಪನಿ ಇದೆಲ್ಲ ಬೇರೆ ದೇಶಗಳಲ್ಲಿ ಮತ್ತು ದೆಹಲಿಯಲ್ಲಿ ಇದೆಲ್ಲ ಭಾಳ ಫೇಮಸ್ ಇದೆ. ಅಂದರೆ ವಿದ್ಯಾರ್ಥಿಗಳನ್ನೇ ಉದ್ಯಮಿದಾರನಾಗಿ ರೂಪಿಸೋವಂಥದ್ದು. ಅವನಿಗೆ ಒಂದು ಐಡಿಯಾ ಇರ್ತೀವಿ. ಎಕ್ಸಾಂಪಲ್ಲು ಮೋಟ್ರು ರೆಡಿ ಮಾಡಿ ನಾನು ರೈತರಿಗೆ ಸ್ಪ್ರಿಂಕ್ಲಿಂಗ್ ವಾಟ್ರ್ ಮಾಡಬೇಕು ಅಂತಿರ್ತೀನಿ. ಅದಕ್ಕೆ 10 ಲಕ್ಷ ಖರ್ಚಾಗುತ್ತೆ. ಅದು ಹೆಂಗೆ ಮಾಡೋದು, ಕಂಪ್ನಿ ಹೆಂಗೆ ಮಾಡೋದು ಅಂತ ಐಡಿಯಾ ಇರಲ್ಲ. ಅಂಥ ಪರಿಣಿತರನ್ನ ಕರೆಸ್ತಾ ಇದ್ದೀವಿ. ಅವರೇ ಸ್ಟಾಲ್ ಕೊಡ್ತಾಯಿದ್ದೀವಿ. ಸ್ಟಾರ್ಟಪ್ ಕಂಪನಿಗಳಿಗೆ ಬಂಡವಾಳ ಹಾಕೋದು ಅಲ್ಲದೆ ಐಡಿಯಾನು ಕೊಡೋವಂಥವ್ರನ್ನ ಕರೆಸ್ತಾ ಇದ್ದಾರೆ. ಮಂಡ್ಯದ ನವ ಉದ್ಯಮಿದಾರರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮಗೆ ಕಾನ್ಸೆಪ್ಟ್. ಅದು ಒಬ್ರಿಗೆ ಒಳ್ಳೆಯದಾಗುತ್ತೆ, 10 ಜನಕ್ಕಾಗುತ್ತಾ, 100 ಜನಕ್ಕಾಗುತ್ತಾ ಆಗಲಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥದ್ದು 4-5 ಒಂದು 10 ಸ್ಟಾಲ್ಗಳು ಬ್ಯಾಂಕಿಂಗ್ ಸೆಕ್ಟ್ರು ಮತ್ತು ಇನ್ನೂ ಹಲವಾರು ಸೆಕ್ಟ್ರುಗಳದ್ದು ಸ್ಟಾಲ್ ಆಗ್ತಾಯಿದ್ವಿ. ವಿದ್ಯಾರ್ಥಿಗಳಿಗೆ ಅಂದರೆ ಹೊಸ ಉದ್ದಿಮೆದಾರರನ್ನು ಹುಟ್ಟಾಕುವಂಥದ್ದು ನಮ್ಮ ಮುಂದಿರುವಂಥ ಸವಾಲು. ಮನೋರಂಜನೆ ಮತ್ತು ಭೂಮಿ ಪೂಜೆ ಮತ್ತು ಇನಾಗ್ರೇಷನ್ನು ಈಗ ನೀವು ನೋಡಿದ್ದೀರ. ನಾವು ಮಾಡಿರುವಂಥ ಮೊದಲು ಇದ್ದಿದ್ದು ಹೆಂಗಿತ್ತು, ಗೇಟ್ ಬರಬೇಕಾದ್ರೆ ನಿಮಗೆ ಮನಸ್ಸು ಬೇಜಾರಾಗೋದು, ಯೂನಿವರ್ಸಿಟಿಯೊಳಗೆ ಬರ್ತಾರೆ. ಈಗ ಹೆಂಗಾಗಿದೆ ಯೂನಿವರ್ಸಿಟಿ ಅನ್ನೋದು ನಿಮ್ಗೆ ನೋಡ್ತೀವಿ. ಅದ್ರ ಉದ್ಘಾಟನೆ. ಆಮೇಲೆ ಅವತ್ತೇ ಒಂದು ಕಟ್ಟಡದ ಭೂಮಿ ಪೂಜೆ ಇದೆ. ಒಂದು ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿಂತೋಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ಹಾಕಿದ್ದೀವಿ. ಅದರದ್ದು ಕಾಮಗಾರಿಗೂ ಚಾಲನೆಯನ್ನು ಅವತ್ತೇ ಕೊಡ್ತೀವಿ. ಇಷ್ಟು ಕಾರ್ಯಕ್ರಮವನ್ನು ಯುವ ಸಂಭ್ರಮದಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಇನ್ನು 14 ದಿನ ಇದೆ. ಈ 14 ದಿನದಲ್ಲಿ ನೀವೆಲ್ಲ ಸ್ವಲ್ಪ ಪ್ರಚಾರ ಕೊಟ್ಟರೆ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ಭಾವನೆ. 25 ಲಕ್ಷ ರೂಪಾಯಿಯನ್ನು ವಿಶ್ವವಿದ್ಯಾನಿಲಯದ ಅನುದಾನದಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೆ 50-60 ಲಕ್ಷ ಖರ್ಚಾಗುತ್ತೆ. ಇನ್ನು ಉಳಿದಿದ್ದನ್ನು ನಾವುಗಳು ಈಗ ಮಂತ್ರಿಗಳನ್ನು ಕೇಳಬೇಕಂದ್ರೆ ಉಳಿದಿದ್ದನ್ನು ನಾವು ಹಾಕ್ತೀವಿ. ನಂತರ ಮಾತನಾಡಿದ ಕುಲಸಚಿವರಾದ ಎಂಪಿ ಕೃಷ್ಣಕುಮಾರ್ ಅವರು, ಮಂಡ್ಯ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅಕ್ರಮ ಚಟುವಟಿಕೆಗಳ ತಡೆಗಳಿಗಾಗಿ ಕ್ಯಾಂಪಸ್ನ ಹಲವೆಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ರಾತ್ರಿ ಕಾವಲುಗಾರರನ್ನು ನೇಮಿಸಲಾಗಿದೆ. ಕಾಂಪೌಂಡ್ ಇಲ್ಲದ ಕಾರಣ ಇತ್ತೀಚೆಗಷ್ಟೇ ಕಾಂಪೌಂಡ್ ಕಾಮಗಾರಿ ಆರಂಭಿಸಲಾಗುತ್ತಿದೆ. ಗಡಿ ಭದ್ರತಾ ಕೆಲಸ ಮುಗಿದ ನಂತರ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಬೀಳಲಿದೆ ಎಂದರು. ಮುಖ್ಯವಾಗಿ ನಮ್ಮ ಎನ್.ಎಲ್.ಎ ಸರ್ ತುಂಬ ಧನ್ಯವಾದಗಳು. ಯಾಕೆಂದರೆ ಅವ್ರಿಗೆ ಏನಾದರೂ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಒಂದು 6 ತಿಂಗಳಿಂದ ಅವ್ರು ತಲೆ ನೋಡ್ತಾ ಇರುತ್ತೆ. ಪ್ರತಿದಿನ ನಾವು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ಪ್ರತಿದಿನ ಬೆಳಗ್ಗೆ 6 ತಿಂಗಳಿಂದ ಮೀಟಾದಾಗ ಎಲ್ಲಿ ಸಿಕ್ಕರು ವಿಶ್ವವಿದ್ಯಾಲಯದ ಸರಿ ತುಂಬ ಚೆನ್ನಾಗಿ ಮಾಡಬೇಕು, ಯಾವ ಆರ್ಟಿಸ್ಟ್ ಕರ್ಸೋಣ ಅಂತ ಭಾಳ ತಲೆ ಕೆಡಿಸ್ಕೊಂಡಿದ್ರು. ಮಧ್ಯದಲ್ಲಿ ಒಂದು ಸ್ವಲ್ಪ ಅದು ಇದು ಬ್ಯುಸಿ ಇದ್ರು ಅಂತ ಮತ್ತೆ ಲಾಸ್ಟ್ 3 ಮಂತ್ಸಿಂದ ಇದೆಲ್ಲ ಸ್ಟಾರ್ಟ್ ಆಯಿತು. ಯಾರ್ಯಾರು ಅವೈಲಬಿಲಿಟಿ ಇದೆ ಆರ್ಟಿಸ್ಟ್ಗಳನ್ನೆಲ್ಲ ಲೈನ್ ಅಪ್ ಮಾಡಿಕೊಂಡು ಚೆಕ್ ಮಾಡಿ ಯಾರು ಮಾಡಿದ್ರೆ ಒಳ್ಳೆಯದಂತ ನೋಡಿ
ಮತ್ತು ಎಲ್ಲರ ಜೊತೆ ಒಂದು ಕೂಡ ಡಿಸ್ಕಷನ್ ಮಾಡಿ ಈಗ ಚಂದನ್ ಶೆಟ್ಟಿ ಮತ್ತು ಅವರ ತಂಡದ ಪರ್ಫಾರ್ಮೆನ್ಸ್ ಲೈವ್ ಕಾನ್ಸರ್ಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಏನಂದರೆ ಕಾರ್ಯಕ್ರಮ ಈಗ ಬೆಳಗ್ಗೆ ಹೊತ್ತಿರೋದ್ರಿಂದ ಸೊ 10 ಗಂಟೆಗೆ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಸ್ಥಳೀಯ ಕಲಾವಿದರಿಗೂ ಅವಕಾಶ ಪ್ಲಸ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಏನಿದ್ದಾರೆ ಅವ್ರಿಗೂ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶ ಇದೆ. ಅದಾಗಿದ ತಕ್ಷಣ ಚಂದನ್ ಶೆಟ್ಟಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಒಂದು ಹೀರೋಯಿನ್ ಯಾರೊಬ್ಬರು ಡಿಸ್ಕಷನ್ ನಡೀತಾ ಇದೆ, ನಮ್ಗೆ ಹೆಸರು ಫೈನಲ್ ಆದ ತಕ್ಷಣ ಹೇಳ್ತೀವಿ. ಪ್ಲಸ್ ಇನ್ನೊಂದು ಸಿನಿಮಾ ಕಿಶನ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್, ಅವರು ಕೂಡ ತುಂಬ ಕಿಶನ್ ಇದಿದೆ. ಸೊ ಅವ್ರ ಕೈಲೂ ಒಂದು ಪರ್ಫಾರ್ಮೆನ್ಸ್ ಪ್ಲಾನ್ ಮಾಡ್ತಾ ಇದ್ವಿ. ಈಗ ಒಬ್ಬರು ಮೇಡಮ್ ಮತ್ತೆಲ್ಲ ಸಜೆಷನ್ ಕೊಟ್ಟಂಗೆ ಯಾರು ವಿನ್ನರ್ಸ್ ಇದ್ದಾರೆ ಕಿಶನ್ ಟೀಮ್ ಜೊತೆ ಈಗ ಹೀರೋಯಿನ್ ಜೊತೆನೂ ಆ ಥರ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಮಿಕ್ಸ್ ಮಾಡಿ ಫಸ್ಟ್ ಟೈಮ್ ಈ ಥರದೊಂದು ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೂ ಖುಷಿ ಇರುತ್ತೆ, ಅವ್ರಿಗೊಂದು ಎನ್ಕರೇಜ್ಮೆಂಟ್ ಮಾಡಿ ಒಳ್ಳೆಯ ಕಾರ್ಯಕ್ರಮ. ಗೋಷ್ಠಿಯಲ್ಲಿ ಮೌಲ್ಯಮಾಪನ ಕುಲಸಚಿವರಾದ ವೆಂಕಟರಮಣ, ಹಣಕಾಸು ಅಧಿಕಾರಿ ಡಾಕ್ಟರ್ ಎ ಖಾದರ್ ಪಾಷಾ, ಕನ್ನಡ ಪ್ರಸಾರಾಂಗ ನಿರ್ದೇಶಕ ಪ್ರೊಫೆಸರ್ ಚಂದ್ರಕಿರಣ್, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪ್ರತಿನಿಧಿ ಧ್ರುವ ಹಾಜರಿದ್ದರು. ಜಿಲ್ಲಾ ಮತ್ತು ತಾಲೂಕು ಪೊಲೀಸ್ ಠಾಣೆಗಳಲ್ಲಿ ಮಹಿಳೆಯರು ದೂರು ನೀಡಲು ಬಂದ ಸಮಯದಲ್ಲಿ ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಮತ್ತು ಅವರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸುವುದು ಪೊಲೀಸರ ಕರ್ತವ್ಯ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ನಿರ್ದೇಶನದಂತೆ ಮಹಿಳಾ ಜುನಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಹಿಳೆಯರಿಗೆ ತೊಂದರೆಯಾಗದಂತೆ ಲಿಂಗ ಸೂಕ್ಷ್ಮತೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದರು. ಆಂತರಿಕ ದೂರು ಸಮಿತಿ ರಚನೆ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಆಂತರಿಕ ದೂರು ಸಮಿತಿಯ ಕಾರ್ಯಕ್ರಮದ ಮಾಹಿತಿ ಮತ್ತು ಸಾರ್ವಜನಿಕರಿಗೆ ಕಾರ್ಯಕ್ರಮದ ಅರಿವು ಮೂಡಿಸಬೇಕು ಅಂತ ಹೇಳಿದರು. ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ನಡೆಸಿ ವಿವರಗಳನ್ನು ಮಹಿಳಾ ಆಯೋಗಕ್ಕೆ ಸಲ್ಲಿಸಬೇಕು ಎಂದು ಶಿಕ್ಷಣ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆಂತರಿಕ ದೂರು ಸಮಿತಿಯ ಕಾರ್ಯಕ್ರಮದ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕಾರ್ಯಕ್ರಮದ ಅರಿವು ಮೂಡಿಸುವುದು ತುಂಬ ಅಗತ್ಯ ಅಂತ ಹೇಳಿದರು. ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಡಿಜಿಟಲ್ ಪೊಲೀಸ್ ಕ್ರಾಂತಿ ಕಾರ್ಯ ಮಾಡಬೇಕು, ಠಾಣೆಗೆ ಬಂದ ಮಹಿಳೆಯರ ಸಮಸ್ಯೆಗಳನ್ನು ಪರಿಶೀಲಿಸಬೇಕು ಅಂತ ಅವರು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಮಹಿಳಾ ಮತ್ತು ಮಕ್ಕಳ ವಿದ್ಯಾರ್ಥಿ ನಿಲಯಗಳಿಗೆ ಮೆಡಿಕಲ್ ಸೌಲಭ್ಯ ಕಲ್ಪಿಸುವಂತೆ ಅವರು ತಿಳಿಸಿದರು. ಜಿಲ್ಲಾ ಪೊಲೀಸ್ ಇಲಾಖೆಯು ಮೈಕ್ರೋ ಫೈನಾನ್ಸ್ನಿಂದ ಆಗುತ್ತಿರುವ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ಜಿಲ್ಲೆಗೆ ಮಾದರಿಯಾಗಿದ್ದು ಪೊಲೀಸ್ ಇಲಾಖೆಗೆ ಸಭೆಯಲ್ಲಿ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಬಾಲ್ಯ ವಿವಾಹ ತಡೆಯುವಲ್ಲಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಮತ್ತು ಜಿಲ್ಲಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ಮಾಡಲಾಗಿದೆ ಅಂತ ಅವರು ಹೇಳಿದರು. ಎಸ್ಪಿ ಡಾಕ್ಟರ್ ಶೋಭಾರಾಣಿ ಮಾತನಾಡಿ, ಜಿಲ್ಲೆಯಲ್ಲಿ 2024ನೇ ಸಾಲಿನಲ್ಲಿ 420 ಮಹಿಳೆಯರು ಕಾಣೆಯಾಗಿದ್ದು 410 ಮಹಿಳೆಯರನ್ನು ಪತ್ತೆ ಹಚ್ಚಲಾಗಿದೆ ಮತ್ತು 2025ನೇ ಸಾಲಿನಲ್ಲಿ 483 ಕಾಣೆಯಾದವರ ಪ್ರಕರಣ ಆಗಿದ್ದು 468 ಕಾಣೆಯಾದವರನ್ನು ಪತ್ತೆ ಹಚ್ಚಲಾಗಿದೆ ಅಂತ ವಿವರವನ್ನು ನೀಡಿದರು. ನಂತರ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಂತ್ರಸ್ತ ಮಹಿಳೆಯರಿಂದ ಅಹವಾಲುಗಳನ್ನು ಸ್ವೀಕಾರ ಮಾಡಿದರು. ಆಮೇಲೆ ಸ್ಟೇಷನ್ಗಳಲ್ಲಿ ಸರಿಯಾಗಿ ಸ್ಪಂದಿಸದೆ ಹೋಗಿರೋದು ಒಂದಷ್ಟು ಕಂಪ್ಲೇಂಟ್ಸು, ಮತ್ತು ಈ ಊರುಗಳಲ್ಲಿ ಮದ್ಯ ಮಾರಾಟದ ಕಂಪ್ಲೇಂಟು, ಮತ್ತು ಮಿಕ್ಕಿದೆಲ್ಲ ಜಮೀನು ಅಕ್ಕಪಕ್ಕ ಗಲಾಟೆ ಕೇಸು ಇಂಥವು ಪ್ರತಿಯೊಬ್ಬರಿಗೂ ಸ್ಥಳದಲ್ಲಿ ಆ ಇಲಾಖೆ ಅವ್ರು ಯಾರೇ ಇರಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟೆ ಕಳಿಸ್ತಾರೆ. ಯಾಕೆ ಅಂದರೆ ಒಂದು ತಾಯಿ ನನ್ನನ್ನು ನೋಡೋಕ್ಕೆ ಬರ್ತಾಳೆ ಅಂದರೆ ಒಂದು ನಂಬಿಕೆ, ನಮ್ಮ ಮೇಡಮ್ ಸಿಗ್ತಾರೆ, ನಮಗೇನೋ ಸಹಾಯ ಮಾಡ್ತಾರೆ. ಅದು ನೋಡಿ ಅಪ್ಲಿಕೇಶನ್ ಇಸ್ಕೊಳ್ಳೋದು ಮುಖ್ಯ ಅಲ್ಲ, ಅವ್ರು ಇಲ್ಲಿಂದ ಹೋಗಬೇಕಾದ್ರೆ ನಮ್ಮ ಮೇಡಮ್ ಈಗ ಅಧಿಕಾರಿ ಫೋನ್ ಮಾಡಿ ಹೇಳಿದ್ರು ನಾನು ಅಲ್ಲಿ ಹೋದರೆ ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ವಾಪಸ್ ಹೋಗ್ತಾರಲ್ಲ, ಅದು ನನಗೆ ಮುಖ್ಯ. ಇಲ್ಲದೇ ಮೈಸೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಅಂದರೆ ಎಲ್ಲ ಜಿಲ್ಲೆ, ಬೆಂಗಳೂರು, ದಾವಣಗೆರೆ ಮೇಡಮ್ ಇಲ್ಲಿ ಸಿಗ್ತಾರೆ ಅಷ್ಟೇ. ಅವ್ರಿಗೆ ಪ್ರತಿಯೊಬ್ಬರು ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆ ಅಲ್ಲದೆ ವರ್ಕ್ ಆಗಿರೋ ಎಲ್ಲ ಅಧಿಕಾರಿ, ಅದು CO ಇರಲಿ, DC ಇರಲಿ, SP ಇರಲಿ, DYSP ಇರಲಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅಧಿಕಾರಿ ಹೇಳಿ ಆ ಲೆಟರ್ನಲ್ಲಿ ಸೈನ್ ಮಾಡಿ ಕಳಿಸಿ. ಮೋರ್ ದೆನ್ 250 ಅಪ್ಲಿಕೇಶನ್. ಎಲ್ಲ ವಿಶೇಷಣೆ ನಿಮ್ಗೆ ಅನಿಸುತ್ತೆ. ಒಂದು ತಾಯಿ ಬಂದು ಅರ್ಥ ನಮ್ಮ ಜೊತೆ. ಆಮೇಲೆ ಇನ್ನೂ ಒಂದು ಮರ್ತದೆ, ನಾನು ಓಲ್ಡ್ ಏಜ್ ಆ ತಾಯಿಗೆ 3 ಜನ ಬಂದಿದ್ರು. ಅವ್ರೇನಂದರೆ ಒಬ್ಬ ಕರ್ಕೊಂಡೋಗಿ ನಾನು ಸಾಲ ಮಾಡಿದ್ದೀನಿ, ನನಗೆ 15 ಗಂಟೆ ಬರ್ಕೊಂಡು ನಾನು ಸಾಲ ತೀರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. 1.5 ಎಕರೆ ಅಜ್ಜಿಗೆ ಗೊತ್ತಿಲ್ಲದಂಗೆ ಸೈನ್ ಮಾಡಿಸ್ಕೊಂಡು ಹೀಗೆ ಮನೆಯಿಂದಲೇ ಆಚೆ ತಂದಿದ್ದವರು. ಇಂಥ 3 ಕೇಸ್ ಬಂದಿತ್ತು.
ಬರ್ಸ್ಕೊಂಡು ನೋಡ್ಕೊಳ್ದೆ ಹೊರ ಬಂದಿದ್ರು. ಅದಕ್ಕೆ ನಮ್ಮ ಶೋಭಾರಾಣಿ ಹೇಳಿದ್ರು, ಮೇಡಮ್ ಹೊರಗಡೆಯವರೇ ಜಾಸ್ತಿ ಬಂದಿದ್ರು ನಿಮಗೆ ಪೊಲೀಸವರು ಅಂತ. ಇಲ್ಲಿ ಬಿಡವ ನೀವು ಬಂದಿದೆಯಲ್ಲ, ಇವಾಗ ಒಂದು ಹೆಣ್ಣು ಮಕ್ಕಳು ತಾಯಿ ವಿದ್ಯೆ ಇರೋಳಲ್ವಾ. ಸೊ ಹಾಗಾಗಿ ನಂಬಿಕೆ ವಿಶ್ವಾಸ, ಸೊ ಹಾಗಾಗಿ ಅವರಿರೋದೊಂದು ಕಾನ್ಫಿಡೆನ್ಸ್ ಸಭೆಯಲ್ಲಿ ಆಯೋಗದ ಕಾರ್ಯದರ್ಶಿ ರೂಪಾ, ವಿಜಯಲಕ್ಷ್ಮಿ ರಘುನಂದನ್, KR ನಂದಿನಿ, ಉಪನಿರ್ದೇಶಕಿ ಆಶಾ ಸೇರಿದಂತೆ ಇನ್ನಿತರರಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗಲಕ್ಷ್ಮಿ ಚೌಧರಿ ಅವರು ಸಭೆಗೆ ಬಂದ ಮಾಹಿತಿಗಳನ್ನು ಸುದ್ದಿಗಾರರಿಗೆ ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳಾ ಮೀಸಲಾತಿ ತಂದಿದ್ದಾರೆ. ಬಹಳಷ್ಟು ಜನ ಪ್ರಯತ್ನಪಟ್ಟರೂ ಕೂಡ ಆಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಂಡ್ಯದಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಮೋದಿ ಅವರು ಬಿಲ್ ಪಾಸ್ ಮಾಡಿದ್ದಾರೆ. ಇದು ಇತಿಹಾಸ ಸೃಷ್ಟಿ ಮಾಡಿದೆ, ಚರಿತ್ರೆ ನಿರ್ಮಾಣ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡ್ತೇವೆ ಅಂತ ಹೇಳಿದರು. ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರಿಗೂ ಸಮಾನತೆ ಸಿಗಬೇಕು. ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮಹಿಳಾ ಬಿಲ್ ಪಾಸ್ ಮಾಡಿದ್ದಾರೆ, ಎಲ್ಲ ಮಹಿಳೆಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಅವರಲ್ಲೂ ಮೊಸರಲ್ಲಿ ಕಲ್ಲು ಹುಡುಕ್ತಿದ್ದಾರೆ ಅಂತ ಹೇಳಿದರು. ಜೊತೆಗೆ ಕಿತಾಪತಿ ಮಾಡ್ತಿದ್ದಾರೆ. ಕಾಂಗ್ರೆಸ್ ಧರ್ಮಾಧಾರಿತ ಖ್ಯಾತೆ ತೆಗೆದಿದ್ದಾರೆ. ಇದೊಂದು ಇತಿಹಾಸ, ಅಭಿನಂದನೆ ಸಲ್ಲಿಸ್ತೇವೆ ಅಂತ ಹೇಳಿದರು. ಕ್ಷೇತ್ರ ಮರುವಿಂಗಡಣೆ ವಿಚಾರಕ್ಕೆ ತಮಿಳುನಾಡಲ್ಲಿ ಪ್ರತಿಭಟನೆ ವಿಚಾರ ಮಾತನಾಡಿ, ಸ್ಟಾಲಿನ್ಗೆ ಬುದ್ಧಿ ಇಲ್ಲ, ಬುದ್ಧಿ ಕಡಿಮೆ, ಕೇಂದ್ರ ಸರ್ಕಾರದ ಬಿಲ್ನಲ್ಲಿ ಜನಸಂಖ್ಯೆ ಆಧಾರ ಇಲ್ಲ ಅಂತ ಹೇಳಿದರು. ಹಿಂದೆ ಯಾರು ಮಾಡಿದ್ದು, ಇದು ಕಾಂಗ್ರೆಸ್ ಪಕ್ಷ. ತಮಿಳುನಾಡು 39ರಿಂದ 50% ಆಗಿದೆ, ಇವರಿಗೇನು ಕಷ್ಟ ಅಂತ ಹೇಳಿದರು. ಮೋದಿ 3ನೇ ಬಾರಿ ಗೆದ್ದಿದ್ದಾರೆ, 4ನೇ ಬಾರಿ ಗೆದ್ದರೆ ಟೆಂಟ್ ಕಟ್ಟಿಕೊಂಡು ಹೋಗುವ ಭಯ ಶುರುವಾಗಿದೆ. ದಕ್ಷಿಣ ರಾಜ್ಯಕ್ಕೆ ಯಾವುದೇ ಅನ್ಯಾಯ ಮಾಡಿಲ್ಲ ಅಂತ ಅವರು ತಿಳಿಸಿದರು. ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿದೆ, ಶಾಸಕರು ಡೆಲ್ಲಿಗೆ ಹೋಗ್ತಿದ್ದಾರೆ. ಒಂದು ಕಡೆ DK CM ಆಗಲು ಹೊರಟಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸೀಟ್ ಬಿಡ್ತಿಲ್ಲ ಅಂತ ಲೇವಡಿ ಮಾಡಿದರು. ಜಮೀರ್ ಅಹಮದ್ ಟಾರ್ಗೆಟ್ ಆಗಿದ್ದಾರೆ. ಸದ್ಯ ಕಾಂಗ್ರೆಸ್ ಗೊಂದಲದಲ್ಲಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನ ಪ್ರಶ್ನೆಯಾಗಿದೆ. ಜನ ಕೂಡ ಗೊಂದಲದಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದರು. ಭಾಳಷ್ಟು ಜನ ಹಿಂದೆ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡಿ ಸಫಲ ಆಗಲಿಲ್ಲ. ಆದರೆ ನರೇಂದ್ರ ಮೋದಿಯವರ ಇಚ್ಛಾಶಕ್ತಿಯಿಂದ ಇವತ್ತು ಬಿಲ್ಲು ಪಾಸ್ ಆಗ್ತಾ ಇದೆ, ಮೋಸ್ಟ್ಲಿ ಆಗುತ್ತೆ. ಆದರೆ ಇದರಲ್ಲಿ ಬರ ಇಲ್ಲಿ ಮೈಕ್ ಕಿತ್ಕೊಂಬಂದ್ಬಿಡ, ಅವನ ಹತ್ರ ಇಸ್ಕೊಂಡು. ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಈ ಬಿಲ್ಲಿಂದ. MLA ಕ್ಷೇತ್ರಗಳಲ್ಲೂ ಕೂಡ ಮಹಿಳಾ ರಿಸರ್ವೇಷನ್ ಬರುತ್ತೆ, ಮತ್ತು ಪಾರ್ಲಿಮೆಂಟಲ್ಲೂ ಬರ್ತಾ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಬಿಲ್ಲು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀರಿ. ಒಂದು ಮಹಿಳಾ ರಿಸರ್ವೇಷನ್, ಎರಡನೇದು ಡಿಲಿಮಿಟೇಷನ್, ಎರಡೂ ಕೂಡ ಆಗ್ತಾ ಇರೋವಂಥದ್ದು ಒಳ್ಳೆಯದು. ಯಾಕಂದರೆ ಹಿಂದೆ ಈ ಬಿಲ್ ಬಂದಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದನೂ ಹೆಚ್ಚಾಗೋವಂಥದ್ದನ್ನ ನಾವು ಸ್ವಾಗತ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಾತಿನಿಧ್ಯತೆ ಸಿಗಬೇಕು. ಆ ದೃಷ್ಟಿಯಿಂದ ಈ ಬಿಲ್ಲು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾ ಇದೆ. ನಾವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ. ನೀವಾದರೂ ಬಂದು ಈ ಒಂದು ಮಹಿಳಾ ಬಿಲ್ಲು ಪಾಸ್ ಮಾಡಿರೋವಂಥದ್ದಕ್ಕೆ ಇಡೀ ದೇಶದ ಎಲ್ಲ ಮಹಿಳೆಯರನ್ನು ಕೂಡ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ. ನರೇಂದ್ರ ಮೋದಿಯವರನ್ನು ಅಭಿನಂದಿಸ್ತಾರೆ ಎಲ್ಲ ಮಹಿಳೆಯರು ಅನ್ನೋ ವಿಶ್ವಾಸ ನನಗಿದೆ. ಕಾಂಗ್ರೆಸ್ ಅವರು ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋತಾರೆ. ಹಿಂದೆ ಎಲ್ಲ ಮಾತಾಡ್ತಾ ಹೇಳ್ತಾಯಿದ್ರು, ಈ ಮಹಿಳಾ ರಿಸರ್ವೇಷನ್ ಬಿಲ್ ಏನಿದೆ ಅದನ್ನು ನಾವು ಸ್ವಾಗತ ಮಾಡ್ತೀರಿ ಅಂತ. ಈಗ ಕಿತಾಪತಿ ತೆಗಿತಾ ಇದ್ದಾರೆ ಮಹಿಳಾ ರಿಸರ್ವೇಷನ್ ಬಿಲ್ಗೂ. ಅದರಲ್ಲಿ ಧರ್ಮಾಧಾರಿತ ಕೊಡಬೇಕು ಅಂತ ಕಿತಾಪತಿ ಎತ್ತಿದ್ದಾರೆ. ನಮ್ಮ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಧರ್ಮಾಧಾರಿತವಾದಂಥ ಒಂದು ರಿಸರ್ವೇಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಅದನ್ನು ಕೂಡ ಕಾಂಗ್ರೆಸ್ ಅವರು ಶುರು ಮಾಡಿರೋವಂಥದ್ದು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದನ್ನೆಲ್ಲವನ್ನು ಮೀರಿ ಇವತ್ತು ಬಿಲ್ ಪಾಸ್ ಆಗ್ತೈತೆ. ಇಡೀ ದೇಶದ ಜನ, ಇಡೀ ದೇಶದ ಮಹಿಳೆಯರು BJPಯ ತಂದಿರತಕ್ಕಂಥ ಬಿಲ್ಲು ಮತ್ತು ನರೇಂದ್ರ ಮೋದಿಯವರ ಒಂದು ಉದ್ದೇಶ ಸಫಲ ಆಗುತ್ತೆ. ಅದರಿಂದ ಮಹಿಳೆಯರಿಗೆ ಒಂದು ರೀತಿ ಸಮಾನ ಹಕ್ಕು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇದೊಂದು ಸ್ವಾಗತಾರ್ಹ ಬಿಲ್ ಅಂತ ಅನಿಸುತ್ತೆ.
ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪವಿರುವ ಚಂದ್ರವನ ಆಶ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ಭೇಟಿ ನೀಡಿದರು. ಶ್ರೀರಂಗಪಟ್ಟಣದಲ್ಲಿನ ಚಂದ್ರವನ ಆಶ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಭೇಟಿ ನೀಡಿದಾಗ ಮಠದ ವತಿಯಿಂದ ಶಿವಕುಮಾರ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಮಠದಲ್ಲಿ ಶ್ರೀ ಕಾಶಿ ಚಂದ್ರಮೌಳೇಶ್ವರಿ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದರು. ಡಾಕ್ಟರ್ ಶ್ರೀ ತಿರುಪತಿ ಮಹಂತ ಶಿವಯೋಗಿ ಸ್ವಾಮಿಗಳಿಂದ ಮಡಲಕ್ಕಿ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಕೂಡ ಅವರು ಸ್ವೀಕಾರ ಮಾಡಿದರು. ನಂತರ ಮಾತನಾಡಿದ ಅವರು, ಕಾವೇರಿ ನದಿ ತಟದಲ್ಲಿರುವ ಚಂದ್ರವನ ಆಶ್ರಮಕ್ಕೆ ಬಂದ ಕೂಡಲೇ ನನಗೆ ನವಚೈತನ್ಯ ಬಂದಂತಾಯಿತು. ಪುರಾತನ ಕಾಲದ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದರ್ಶನ ಪಡೆದು ಪುನೀತಳಾಗಿ ತ್ರಿನೇತ್ರ ಶ್ರೀಗಳ ಆಶೀರ್ವಾದ ಪಡೆದಿದ್ದು ಬಹಳ ಸಂತಸವಾಗಿದೆ ಅಂತ ಹೇಳಿದರು. ಚಂದ್ರವನ ಆಶ್ರಮವು ಇನ್ನೂ ಉನ್ನತವಾಗಿ ಬೆಳೆಯಬೇಕು, ರಾಷ್ಟ್ರದಂತ ಬೆಳೆಯಬೇಕು ಅಂತ ಹೇಳಿದರು. ಶ್ರೀಗಳ ಸಮಾಜಮುಖಿ ಕಾರ್ಯಗಳನ್ನು ನಾನು ತುಂಬ ಸಮೀಪದಿಂದ ಕಂಡಿದ್ದೇನೆ. ಇಲ್ಲಿ ಅನ್ನ, ಆರೋಗ್ಯ, ಅಕ್ಷರದಾಸವು ನಿರಂತರವಾಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಅದ್ಭುತ ಸಾಧನೆ ಅಂತ ಹೇಳಿದರು. ಇವತ್ತು ನಾನು ಶ್ರೀರಂಗಪಟ್ಟಣದಲ್ಲಿರುವಂಥ ಚಂದ್ರಮೌಳೇಶ್ವರ ಗುಡಿಗೆ ಬಂದು, ಚಂದ್ರವನದ ಆಶ್ರಮಕ್ಕೆ ಬಂದು ಸ್ವಾಮೀಜಿಗಳ ದರ್ಶನ ಮಾಡಿಕೊಂಡು, ಪಕ್ಕದಲ್ಲಿ ಕಾವೇರಿ ನದಿ ಹರಿತಾ ಇರುವಂಥ ಈ ಒಂದು ಸುಂದರ, ಸೌಮ್ಯ ಮತ್ತು ನಮ್ಮ ಕೃಷ್ಣರಾಜ ಒಡೆಯರ ನಮ್ಮ ಮಹಾರಾಜರು ಕಟ್ಟಿರುವಂಥ ನಮ್ಮ ಚಂದ್ರಮೌಳಿ ಆ ದೇವಸ್ಥಾನದೊಳಗೆ ನೀವು ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಒಂದು ಅದ್ಭುತ ಒಂದು ಚೈತನ್ಯ, ಒಂದು ಅದ್ಭುತ ಚೈತನ್ಯ ನಿಮಗೆ ಭಾಸ ಆಗುತ್ತೆ. ಅಷ್ಟೊಂದು ಆ ಗುಡಿಯಲ್ಲಿ ಶಕ್ತಿ ಇದೆ. ಮತ್ತು ಈ ಆಶ್ರಮಕ್ಕೆ ಬಂದು ಮಾಡ್ತಾ ಇರುವಂಥ ಆ ಒಂದು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನನಗೆ ಭಾಳ ಮನಸ್ಸಿಗೆ ಮುಟ್ಟಿದ್ದು. ನಾನು ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಒಂಥರ ನನಗೊಂದು ಹೊಸ ಚೈತನ್ಯ ಬಂದಷ್ಟು ನನಗೆ ಅನಿಸಿದೆ. ಈ ಆಶ್ರಮದಿಂದ ಇನ್ನೂ ನೂರಾರು ಸಮಾಜಮುಖಿ ಕಾರ್ಯಕ್ರಮ ಸಮಾಜಕ್ಕೆ ಹೊರತಾಗಿ ನಡೀಲಿ ಅಂತ ಹೇಳಿ ನಾನು ಆ ಚಂದ್ರಮೌಳೇಶ್ವರನಲ್ಲಿ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಆಶ್ರಮದ ಆಡಳಿತಾಧಿಕಾರಿ ಚಿಕ್ಕತ್ತಮ್ಮಯ್ಯ, ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್, ಶಿವಲಿಂಗಪ್ಪ, ಕೆಎಸ್ ಸೇರಿದಂತೆ ಇತರರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕಬ್ಬಿನಲ್ಲಿನ ಉತ್ಪಾದನಾ ವೆಚ್ಚ ಆಧರಿಸಿ ಕಬ್ಬಿನ FRP ದರ 5,000 ರೂಪಾಯಿಗಳನ್ನು ನಿಗದಿ ಮಾಡಬೇಕು. ಕಬ್ಬು ಸಾಗಾಣಿಕೆ ಮತ್ತು ಕಟಾವು ವೆಚ್ಚವನ್ನು ಕೂಡ ಕಾರ್ಖಾನೆಯವರೇ ಭರಿಸಬೇಕು ಮತ್ತು ಇಂದಿನ ಬಾಕಿ 150 ಮತ್ತು 2025-26 ಸಾಲಿನ 100 ರುಗಳ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಶಕ್ತಿ ಕೇಂದ್ರವಾಗಿರುವ ತಾಲೂಕು ಕಚೇರಿಗಳಲ್ಲಿ ಸಾರ್ವಜನಿಕ ಕೆಲಸ ಕಾರ್ಯ ವಿಳಂಬ ಮಾಡಬೇಕು, ಸರ್ವ ಕಾರ್ಯಗಳು ವಿಳಂಬ ನೀತಿ ನಿಲ್ಲಬೇಕು ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು ಅಂತ ಒತ್ತಾಯಿಸಿದರು. ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು, ಅನುಭವದಾರರಿಗೆ ದುರಸ್ತಿ ಪೂಡಿ ಕೆಲಸವಾಗಬೇಕು, ಬೀಳು ಬಿಟ್ಟಿರುವ ಜಮೀನುಗಳು ಬೀಳು ರಿಸ್ಟೋರ್ ಆಗಬೇಕು ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. KRS ಅಣೆಕಟ್ಟೆಯಲ್ಲಿ 48 TMC ನೀರು ಸಂಗ್ರಹ ಆಯ್ತದೆ. ಅದರಲ್ಲಿ ಬೆಂಗಳೂರಿಗೆ ಇವರೇನು ಈ ಅಯೋಗ್ಯ ರಾಜ್ಯ ಸರ್ಕಾರದವರು ಈಗ 7,000 ಕೋಟಿ ಖರ್ಚು ಮಾಡಿ KRS ಡ್ಯಾಮಿಂದ ಕಟ್ಟೇರಿ ಹತ್ರ ಒಂದು ಡ್ಯಾಮ್ ನಿರ್ಮಿಸ್ಕೊಂಡು ಅಲ್ಲಿಂದ ನೀರನ್ನ ಪಂಪ್ ಮಾಡ್ಕೊಂಡು ತಗೊಂಡೋಗಿ ಪ್ರಯತ್ನ ಪಟ್ಟಿದ್ದಾರೆ. ಅದು ಕ್ಯಾಬಿನೆಟಲ್ಲೂ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದನ್ನು ವಿರೋಧ ಮಾಡ್ಕೊಂಡು ನಾವು ಇವತ್ತು ಪ್ರತಿಭಟನೆ ಹಾಕೊಂಡಿದ್ದೀವಿ. ಜೊತೆಗೆ ಇನ್ನು ನಮ್ಮ ಸಮಸ್ಯೆಗಳು, ಸರ್ಕಾರದವರು ಕಬ್ಬಿಗೆ ಟನ್ಗೆ 50 ರೂಪಾಯಿ ಕೊಟ್ಟಿದ್ದಾರೆ, ಕಾರ್ಖಾನೆಯವರು 50 ರೂಪಾಯಿ ಕೊಡಬೇಕು, ಸೇರಿಸಿ 100 ರೂಪಾಯಿ ಕೊಡಬೇಕಿತ್ತು. ಈಗ 3 ತಿಂಗಳಾದರೂ ಇನ್ನೂ ಕೊಟ್ಟಿಲ್ಲ, ವಿಳಂಬ ಮಾಡ್ತಾ ಇದ್ದಾರೆ. ಕಾರಣ ಏನು? ನಾವು 14 ತಿಂಗಳು ಕಷ್ಟಪಟ್ಟು ಕಬ್ಬನ್ನ ಬೆಳೆದು ಕಾರ್ಖಾನೆಗೆ ಸರಬರಾಜು ಮಾಡಿಲ್ವ? ಸಕ್ಕರೆ ಮಾಡಿಲ್ವ? ಅವರು ಉಪ ಉತ್ಪನ್ನಗಳು ತಯಾರು ಮಾಡಿಲ್ವಾ? ನಮಗೆ ಕೊಡ್ತಾ ಇಲ್ಲ ದುಡ್ಡನ್ನ. ಇನ್ನು ಪ್ರತಿಭಟನೆ ಕಾರ್ಯಕ್ರಮ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಇದ್ರ ಜೊತೆಗೆ ಏನು
ತೆಂಗಿಗೆ ನುಸಿ ರೋಗ ಬರ್ತಾ ಇದೆ. ಆ ನುಸಿ ರೋಗಗಳನ್ನ ಹೋಗಿಸೋದ್ರಲ್ಲಿ ನಮ್ಮ ಜಿಲ್ಲಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದ ಔಷಧಿಗಳನ್ನು ಕೊಡ್ತಾ ಇಲ್ಲ. ಅದನ್ನು ಬಂದು ಪರಿಶೀಲನೆ ಮಾಡಿ ಹೋಗಲಿ ವಿಜ್ಞಾನಿಗಳನ್ನ ಕರೆಸಿ ಅದನ್ನು ಮರಗಳನ್ನ ಉಳಿಸೋ ನಿಟ್ಟಲ್ಲೂ ಇಲ್ಲ. ಮರಗಳೇ ನಾಶ ಆಗ್ತಾ ಇದೆ. ಈಗ ಒಂದು ತೆಂಗಿನ ಸಸಿ ನೆಟ್ಟರೆ 70 ವರ್ಷ 80 ವರ್ಷ ಬಾಳಿಕೆ ಬರಬೇಕಾದಂಥ ತೆಂಗಿನ ಸಸಿ, ನಮ್ಮ 2 ತಲೆಮಾರನ್ನ ನೋಡ್ಕೊಳ್ಬೇಕಾದಂಥ ಆದಾಯ ಕೊಡಬೇಕಾದ ತೆಂಗಿನ ಸಸಿ 5 ವರ್ಷ 6 ವರ್ಷದ ತೆಂಗಿನ ಸಸಿಗಳೇ ಹೋಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಈ ತೆಂಗು ನುಸಿ ಬಗ್ಗೆ, ತೆಂಗಿನ ಕಾಯಿಲೆ ಬಗ್ಗೆ ಗಮನ ಹರಿಸಬೇಕು ಮತ್ತು ಇದಕ್ಕೆ ಪರಿಹಾರನ ಕಂಡುಹಿಡಿದು ನ್ಯಾಯಯುತವಾದಂಥ ನ್ಯಾಯನ ದೊರಕಿಸ್ಕೊಡ್ಬೇಕು ಅನ್ನೋಂಥ ಒತ್ತಾಯ ಜೊತೆಗೆ ಏನು ರಾಜ್ಯ ಸರ್ಕಾರ 50 ಕಬ್ಬಿನ ಬೆಳೆಗೆ ಕಬ್ಬಿನ ನಿಗದಿಯನ್ನು 50 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ಮತ್ತು ಖಾಸಗಿ ಕಾರ್ಖಾನೆಗಳ 50 ರೂಪಾಯಿ. ಪ್ರತಿಭಟನೆ ನೇತೃತ್ವವನ್ನು ಇಂಡುವಳ ಚಂದ್ರಶೇಖರ್, ಸುರೇಶ್, ರಾಮಚಂದ್ರ ಸೇರಿದಂತೆ ಅನೇಕರು ವಹಿಸಿದರು. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಎಂಬ ಧ್ಯೇಯದಡಿಯಲ್ಲಿ 2027ರ ಜನಗಣತಿ ಮೊದಲ ಹಂತವಾದ ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಕ್ರಮಕ್ಕೆ ಮಾಂಡುಪುರ ಪಟ್ಟಣದ ಪುರಸಭೆಯ ನಾಲ್ವಡಿ ಕೃಷ್ಣಾರ್ಜವಡಿ ಸಭಾಂಗಣದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗಣತಿದಾರರಿಗೆ ತರಬೇತಿ ನೀಡಿ ಅಗತ್ಯ ಪರಿಕರಗಳನ್ನು ವಿತರಿಸಲಾಯಿತು. ರಾಷ್ಟ್ರೀಯ ಜನಗಣತಿ ಅಂಗವಾಗಿ ಪುರಸಭೆಯ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಒಟ್ಟು 35 ಬ್ಲಾಕ್ಗಳನ್ನು ರಚಿಸಲಾಗಿದ್ದು, ಮನೆಗಣತಿ ಕಾರ್ಯಕ್ಕಾಗಿ 6 ಮೇಲ್ವಿಚಾರಕರು ಮತ್ತು 35 ಗಣತಿದಾರರನ್ನು ನೇಮಕ ಮಾಡಲಾಗಿದೆ. ಮನೆಗಣತಿ ಕಾರ್ಯಕ್ಕೆ ತೆರಳುವ ಸಿಬ್ಬಂದಿಗೆ ಈಗಾಗಲೇ ಪೂರ್ವಭಾವಿಯಾಗಿ ವಿಶೇಷ ತರಬೇತಿ ಕಾರ್ಯಗಳನ್ನು ನಡೆಸಲಾಗಿದ್ದು, ನಕ್ಷೆಗಳ ಮಾದರಿ ಫೋಟೋಗಳನ್ನು ನೀಡಲಾಗಿದೆ. ಯಾವುದೇ ವ್ಯತ್ಯಾಸ ಕಂಡುಬಂದಲ್ಲಿ ತಕ್ಷಣ ತಿಳಿಸುವಂತೆ ಇದೇ ವೇಳೆ ಸೂಚಿಸಿದ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಮನೆಗಣತಿ ಕಾರ್ಯಕ್ಕಾಗಿ ಮನೆಗಳಿಗೆ ಬರುವ ಗಣತಿದಾರರಿಗೆ ನಾಗರಿಕರು ಅಗತ್ಯ ಮಾಹಿತಿ ನೀಡುವಂತೆ ಕೋರಿದ್ದಾರೆ. ಏನು ಮನೆಗಣತಿ ಮತ್ತು ಜನಗಣತಿ ಈಗಾಗಲೇ ನಾವು ಪೂರ್ವಭಾವಿಯಾಗಿ ತರಬೇತಿಗಳನ್ನು ಪಡೆದುಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಮನೆಗಣತಿ ಮತ್ತು ಜನಗಣತಿಗೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿಯಾಗಿ ಪಡೆದುಕೊಂಡಂಥ ತರಬೇತಿನಲ್ಲಿ ಮತ್ತು ಈಗಾಗಲೇ ನಿಮಗೆ ಹಂಚಿರುವಂಥ ಬ್ಲಾಕ್ಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಇದುವರೆಗೂ ಕೂಡ ಸಭೆಯನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಆ ಸಭೆಯಲ್ಲಿ ನಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀವಿ. ನಾವು ಇಂದಿನಿಂದ ಏಪ್ರಿಲ್ 16ನೇ ತಾರೀಕಿಂದ ಮೇ 15ನೇ ತಾರೀಕುವರೆಗೂ ಕೂಡ ಮನೆಪಟ್ಟಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಸೂಪರ್ವೈಸರ್ಸ್, ಎನ್ಯುಮರೇಟರ್ ಮತ್ತು ನಮ್ಮ ಟ್ರೈನರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಎಲ್ಲರೂ ಸೇರಿ ಇವತ್ತು ಒಂದು ಇನಾಗ್ರೇಷನ್ ಮಾಡಿ ಹೊರಡಬೇಕು. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಲೋಕೇಶ್, ಮಹೇಶ್, ರವಿಕುಮಾರ್, ವಿದ್ಯಾ, ಯತೀಂದ್ರ, ಪುಟ್ಟರಾಜು ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿಯ ವಿಜಯವಾಣಿ ಪತ್ರಿಕೆಯ ಪತ್ರಕರ್ತರಾದ ಬಲರಾಮ್ ರವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಅವರ ನಿವಾಸದಲ್ಲಿ ಕಿಕ್ಕೇರಿಯ ಜೆಡಿಎಸ್ ಪಕ್ಷದ ಮುಖಂಡರು ಸನ್ಮಾನಿಸಿ ಶುಭಾರೈಸಿದರು. ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಹಿರನೂರಹಳ್ಳಿ ಮಲ್ಲೇಶ್ ಮತ್ತು ಟಿಎಪಿಸಿಎಂಎಸ್ ನಿರ್ದೇಶಕ ಮಧು ಮಾತನಾಡಿ, ಕಿಕ್ಕೇರಿಯ ಹಿರಿಯ ಪತ್ರಕರ್ತರಾದ ಬಲರಾಮ್ ಅವರು ಯಾವುದೇ ಆಶಾಮಿಷಗಳಿಗೆ ಒಳಗಾಗದೆ ನೈಜತೆ ಸುದ್ದಿಗಳ ಬಗ್ಗೆ ವರದಿ ಮಾಡುತ್ತಾ ಬಂದಿದ್ದಾರೆ. ಪತ್ರಿಕಾ ರಂಗದಲ್ಲಿ ಯಾರಿಗಾದರೂ ಇದು ಪ್ರಾಮಾಣಿಕ, ನಿಷ್ಠತೆ, ನಿರ್ಭಡೆಯಿಂದ ಕೆಲಸ ಮಾಡಲು ಇದೊಂದು ಸೂಕ್ತ ಉದಾಹರಣೆ ಅಂತ ಅವರು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಲರಾಮ್ ಅವರು, ವಿಜಯವಾಣಿ ಪತ್ರಿಕೆಯಲ್ಲಿ ನನ್ನ ಸುದ್ದಿಗಳನ್ನು ಗುರುತಿಸಿ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡಿದ ಪ್ರಶಸ್ತಿಗೆ ಸಂತಸ ತಂದಿದೆ ಅಂತ ಹೇಳಿದರು. ಸುಪುತ್ರರು ಹಾಗೂ ನಮ್ಮ ಕಿಕ್ಕೇರಿ ಗ್ರಾಮದಲ್ಲಿ ಇವತ್ತಿನ ಪತ್ರಿಕೋದ್ಯಮ ಇರೋದಕ್ಕಿಂತ ಮೊಟ್ಟ ಮೊದಲ ಪತ್ರಿಕೋದ್ಯಮ ಪ್ರಿಂಟ್ ಮೀಡಿಯಾ ಅಂತ. ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದೆ, ಆದರೆ ಪ್ರಿಂಟ್ ಮೀಡಿಯಾನ ಅವತ್ತಿಂದ ಇವತ್ತಿನ ತನಕ ಉಳಿಸ್ಕೊಂಡು ಬಂದು ಅದರಲ್ಲಿ ಒಂದು ಏನೋ ಯಾವುದೇ ಲೋಪದೋಷ ಬರದಂಗೆ ಇಡೀ ಹೋಬಳಿಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತಗೊಳ್ಳೋ ಲೆವೆಲ್ಗೆ ಹೋಗಿರುವಂಥ ನಮ್ಮ ಗುರುಗಳು, ನನ್ನ ತಂದೆ ಸಮಾನರು ಹಾಗೂ ನಮ್ಮ ನೆಚ್ಚಿನ ಹಿತೈಷಿಗಳು, ನನ್ನ ಗುರುಗಳಾದಂಥ ಬಾಲಾಜಿ ಸರ್ ಅವ್ರಿಗೆ ಪ್ರಶಸ್ತಿ ಬಂದಿದೆ. ಇದು ಹಿಂಗೆ ಮುಂದುವರಿಲಿ, ಅವ್ರಿಗೆ ರಾಜ್ಯ ಮಟ್ಟದ ಎಲ್ಲ ರೀತಿಯ ಪ್ರಶಸ್ತಿಗಳು ಪತ್ರಿಕೋದ್ಯಮದ ದಕ್ಕಲಿ ಅಂತ ಹೇಳ್ತಾ ಶುಭಾಶಯ ಕೋರಕ್ಕೆ. ಸುಪುತ್ರರು, ಹಿರಿಯ
ಪತ್ರಕರ್ತರು, ಸರಳರು, ಸಜ್ಜನರಾದಂಥ ಶ್ರೀ ಬಾಲಾಜಿ ಅವರಿಗೆ ವಿಜಯವಾಣಿ ಪತ್ರಿಕೆಯಿಂದ ರಾಜ್ಯ ಮಟ್ಟದ ಬೆಸ್ಟ್ ರಿಪೋರ್ಟರ್ ಅಂತಂದ್ಬಿಟ್ಟು ಒಂದು ಉತ್ತಮವಾದಂಥ ಒಂದು ಪ್ರಶಸ್ತಿ ಬಂದಿದೆ. ಆ ಪ್ರಶಸ್ತಿ ಬಂದಿರೋದಕ್ಕೆ ಇದು ನಮ್ಮ ಕಿಕ್ಕೇರಿ ಹೋಬಳಿಗೆ ಇದು ಹೆಮ್ಮೆ ವಿಚಾರ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಿಕ್ಕೇರಿ ಹೋಬಳಿಯ JDS ಅಧ್ಯಕ್ಷರಾದಂಥ ಕಾಯಿ ಮಂಜೇಗೌಡರ ನೇತೃತ್ವದಲ್ಲಿ TAPCMSನ ನೂತನ ನಿರ್ದೇಶಕರಾದಂಥ ಆತ್ಮೀಯರಂಥ ಮದಣ್ಣವರು, ನಮ್ಮ ಕಿಕ್ಕೇರಿ ಹೋಬಳಿಯ JDSನ ಉಪಾಧ್ಯಕ್ಷರಾದಂಥ ಬಾಲಚಂದ್ರನವರು, ನಮ್ಮ ಭಾಗಶಃ ಇಡೀ ರಾಜ್ಯ ವಿಶ್ವದಲ್ಲೇ ಅತ್ಯುತ್ತಮವಾದಂಥ ಹೆಸರು. ಯಾಕಪ್ಪ ಅಂತಂದರೆ ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿಯವರು ಹುಟ್ಟಿದಂಥ ಊರು. ಈ ಊರಿಗೆ ತನ್ನದೇ ಆದಂಥ ಚಾರಿತ್ರಿಕ ಹಿನ್ನೆಲೆ, ಪರಂಪರೆ ಎಲ್ಲವೂ ಇದೆ. ಅದನ್ನು ನಾವು ಅತ್ಯಂತ ಜೋಪಾನವಾಗಿ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಪ್ರಬಲವಾದಂಥ ಮಾಧ್ಯಮ ಪತ್ರಿಕಾ ಮಾಧ್ಯಮ. ಆ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲಿ ನೈಜತೆ ಮತ್ತು ಪ್ರಾಮಾಣಿಕತೆ ಇರುತ್ತೆ ಅದನ್ನು. ಈ ಸಂದರ್ಭದಲ್ಲಿ ಮಂಜೇಗೌಡ, ಬಾಲಚಂದ್ರು, ಮಧು, ಮಲ್ಲೇಶ್, ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ನಾಗಮಂಗಲ ತಾಲೂಕಿನ ಕರಿಕ್ಯಾತನಹಳ್ಳಿ ಗ್ರಾಮದ ಯೋಗೇಶ್ ಎಂಬ ನಾನು ಸುಮಾರು 5 ಲಕ್ಷ ವೆಚ್ಚ ಮಾಡಿ 15ನೇ ಹಣಕಾಸು ಯೋಜನೆಯಡಿ ನಿರ್ವಹಿಸಿರುವ ಕಾಮಗಾರಿಗೆ ಭ್ರಷ್ಟ ಅಧಿಕಾರಿ PDO ಮಲೇಶ್ರವರು ನಕಲಿ GPS ಫೋಟೋ ಮತ್ತು ಸುಳ್ಳು ಬಿಲ್ ಸೃಷ್ಟಿ ಮಾಡಿ ನನಗೆ ಸೇರಬೇಕಾದ ಹಣವನ್ನು ಲಪಡಿಸಿದ್ದಾರೆ ಅಂತ ಯೋಗೇಶ್ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಕಾಂತಪುರ ಗ್ರಾಮ ಪಂಚಾಯಿತಿ, ನಾಗಮಂಗಲ ತಾಲೂಕು ಪಂಚಾಯಿತಿ ಮತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ವಂಚನೆ ಮಾಡಿರುವ ದಾಖಲಾತಿಗಳ ಜೊತೆಗೂಡಿ ದೂರು ದಾಖಲು ಮಾಡಿದ್ದೇನೆ. ಆದರೂ ಕೂಡ ನನಗೆ ನ್ಯಾಯ ದೊರೆತಿಲ್ಲ ಅಂತ ಹೇಳಿದ್ದಾರೆ. ಕಳೆದ 4 ತಿಂಗಳಿಂದ ಅಧಿಕಾರಿಗಳ ಹಿಂಬಾರಹಾಯಿ ಉತ್ತರ ಕಾಯ್ದಿದ್ದೇನೆ. ಆದರೂ ಕೂಡ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ PDO ಮಲ್ಲೇಶ್ ಮತ್ತು ಅಧಿಕಾರಿಗಳಿಂದ ಯಾವುದೇ ಉತ್ತರ ದೊರೆಯುತ್ತಿಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ವ್ಯಕ್ತಿ ಸಿಕ್ಕರೆ ನನಗೆ ಮಾಹಿತಿ ಕೊಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಅವರು ಕಾಣೆಯಾಗಿದ್ದಾರೆ ಅಂತ ಫೋಟೋ ಹಿಡಿದು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರಿಕ್ಯಾತನಹಳ್ಳಿ ಯೋಗೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟ ಅಧಿಕಾರಿಯನ್ನೇ ಬೆಂಬಲಿಸುತ್ತಾ ನಾಗಮಂಗಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ರವರು PDO ಮಲ್ಲೇಶ್ ರವರ ಬೆನ್ನಿಗೆ ನಿಂತಿದ್ದಾರೆ ಅಂತ ದೂರಿದ್ದಾರೆ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ 28ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೊರತೆ ಎದ್ದು ಕಾಣುತ್ತಿದೆ. ಕೆಲವೇ ವ್ಯಕ್ತಿಗಳು 28 ಪಂಚಾಯಿತಿಯನ್ನು ನಿರ್ವಹಣೆ ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ PDO ಮಲ್ಲೇಶ್ ರವರು ಕಾಂತಪುರ ಗ್ರಾಮ ಪಂಚಾಯಿತಿ ಜೊತೆಗೆ 2-3 ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಇವರ ಭ್ರಷ್ಟಾಚಾರ ಕಾಂತಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೆಗ್ಗೆಲದಿಂದ ನಡೆದಿದ್ದು ಪಂಚಾಯಿತಿ ವ್ಯಾಪ್ತಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಹೆಸರಲ್ಲಿ ಲಕ್ಷ ಹಣವನ್ನು ಬಿಲ್ ಮಾಡಿದ್ದಾರೆ. ಸುವರ್ಣ ಗ್ರಾಮ ಯೋಜನೆಯಡಿ 25 ಲಕ್ಷಕ್ಕೂ ಹೆಚ್ಚು ಹಣ ಭ್ರಷ್ಟಾಚಾರವಾಗಿದೆ ಅಂತ ಅವರು ದೂರಿದ್ದಾರೆ. ಕರಿಕ್ಯಾತನಹಳ್ಳಿ ಗ್ರಾಮದವರು ಕಾಂತಾಪುರ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ರು. ನಮ್ಮ ಮಿಸ್ಸಸ್ಸು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ಆಗ 15ನೇ ಹಣಕಾಸು ಸುಮಾರು ಒಂದು 5 ಲಕ್ಷವನ್ನು ನಾವು ವರ್ಕ್ ಮಾಡಿರೋಂಥನ್ನ ಕೆಲಸ ಏನು ಮಾಡಿದ್ದಾನೆ ಈ ವ್ಯಕ್ತಿ ಫೋರ್ಜರಿ ಬಿಲ್ ಮಾಡಿ ನಾವು ಕೊಟ್ಟಿರೋಂಥ ಕಾಮಗಾರಿ ಬಿಲ್ಲನ್ನು ತಗೊಂಡೋಗಿ ಎಲ್ಲೋ ಬಚ್ಚಿಟ್ಕೊಂಡು ಅವನೇ ಯಾವುದೋ ಒಂದು ಸೃಷ್ಟಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಬೇರೆ ಪಂಚಾಯಿತಿಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಇವನಿಗೆ ಸಪೋರ್ಟು ತಾಲೂಕ್ ಪಂಚಾಯಿತಿ ಇವು ಭ್ರಷ್ಟದಲ್ಲಿ ಒಂದಲ್ಲ. ಇವು ಸುವರ್ಣ ಗ್ರಾಮ ಪಂಚಾಯಿತಿ ಇದೈತೆ ಕಾಂತಾಪುರ ಸುಮಾರು ಅವ್ರಿಗೆ ಹೆಚ್ಚಿಗೆ ಒಂದು 25 ಲಕ್ಷ ಹಗರಣ ಮಾಡಿದ್ದಾರೆ. ಇವನು ತನಿಖೆಗೆ ಹಾಕಿ ಅಂತ ಪೊಸಿಷನ್ ಮಾಡ್ತಾಯಿದ್ದೀವಿ. ನಾವು ಮಾಡಿರೋಂಥ ಕಾಮಗಾರಿ ದುಡ್ಡನ್ನು ನಮ್ಗೆ ಕೊಡಿಸಿ ಸಾಲ ಮಾಡಿ ನಾವು ಮಾಡಿದ್ದೀವಿ. ಇದಕ್ಕೆ ಪ್ರಶ್ನೆ ಉತ್ತರನೇ ಇಲ್ಲ. ಉಡಾಫೆ ಉತ್ತರ. ನಾನು ನೋಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮಗೆ? ನಾನು ಕೊಟ್ಟಿರೋ ಕಂಪ್ಲೇಂಟ್ ಯಾವ ನೋಡಿ, 2ನೇ ತಿಂಗಳು ಇವಾಗ ಆಲೇ 4ನೇ ತಿಂಗಳು. ನಾನೊಂದು ಲೆಟ್ರ್ ಕೊಟ್ಟಿದ್ದೀನಿ. ಆ ಲೆಟ್ರಿಗೆ ಉತ್ತರ ಇಲ್ಲ. ಉಡಾಫೆ ಉತ್ತರ ಮಾಡ್ಕೊಂಡಿದ್ರು. ಒಬ್ರಿಗೂ ಕೈ ಸಿಗ್ತಾ ಇಲ್ಲ. ಇನ್ನು ಯಾರನ್ನ ನಾವು ಕೇಳಬೇಕಾದ್ರೆ ಇವರು ಅಧಿಕಾರಿಗಳೇ ಇಷ್ಟೊಂದು ಡ್ಯೂಟಿ ಮಾಡ್ಬೇಕಾದ್ರೆ ನಾವು ಯಾರನ್ನ ಕೇಳಬೇಕು? ನಾನು CO ಕೊಟ್ಟಿದ್ದೀನಿ, EO ಕೊಟ್ಟಿದ್ದೀನಿ, ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀನಿ, ಪ್ಲಸ್ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ. ನನಗೆ ಈಗ ಆಲ್ರೆಡಿ ಲೋಕಾಯುಕ್ತರು ಲೆಟ್ರ್ ಕಳಿಸಿದ್ದಾರೆ. ನಾನು ಇನ್ನೊಂದು ವಾರದಲ್ಲಿ ಅವ್ರಿಗೆ ಯಾವುದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಮಾಡಿದ್ದೀನಿ. ನಮ್ಮನ್ನ ಪರಿಶೀಲನೆ ಕರೆದಿದ್ದಾರೆ, ಹೋಗ್ತೀನಿ. ಯಾವುದೇ ಉತ್ತರನ ಇವ್ರು ಉತ್ತರನೇ ಕೊಡ್ತಾ ಇಲ್ಲ. ನಾನು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸಿಗೆ ಇವರೆಲ್ಲ ಉಡಾಫೆ ಉತ್ತರ. ಒಂದು ಕಾಮಗಾರಿ ಆಗದೆ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಮಾಡಿರೋ ಕಾಮಗಾರಿನೂ ಕೂಡ ಫೋರ್ಜರಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಈ PDO ಸಾಮಾನ್ಯ PDO ಅಲ್ಲ, ದೊಡ್ಡ ಭ್ರಷ್ಟ. ಈ ಮಲ್ಲೇಶ್ ಇವರು ದೊಡ್ಡ ಭ್ರಷ್ಟ. ಕೇರ್ಪೇಟೆಯಲ್ಲಿ ಏಪ್ರಿಲ್ 18ರ ಶನಿವಾರ ರೈತರಿಗಾಗಿ ಒಂದು ದಿನದ ಜೇನು ಕೃಷಿ ಕುರಿತ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವುದಾಗಿ ಪ್ರತಿಷ್ಠಾನದ ಅಧ್ಯಕ್ಷ ಗೊಂಡೆ ವಸಡಿ ಜವರೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣ ಪ್ರತಿಷ್ಠಾನದ ಜವರೇಗೌಡ ಅವರು ಜೇನು ಕೃಷಿ ವಿಚಾರ ಸಂಕಿರಣ ಕುರಿತು ಮಾಹಿತಿ ನೀಡಿದರು. ಕೇರ್ಪೇಟೆ ಪಟ್ಟಣದ ಚನ್ನಪಟ್ಟಣ ರಸ್ತೆಯಲ್ಲಿರುವ ICB ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 18ರ ಶನಿವಾರ ಬೆಳಗ್ಗೆ 9:30ರಿಂದ ಸಂಜೆ 4 ಗಂಟೆವರೆಗೆ ಒಂದು ದಿನದ ಜೇನು ಕೃಷಿ ವಿಚಾರ ಸಂಕಿರಣದ ದಿವ್ಯ ಸನ್ನಿಧಿಯನ್ನು ಬೆಂಗಳೂರಿನ ಕೆಂಗೇರಿಯ ವಿಶ್ವಕಲಿಗರ ಮಠದ ಡಾಕ್ಟರ್ ನಿಶ್ಚಾನಂದ ಸ್ವಾಮೀಜಿಯವರು ವಹಿಸಲಿದ್ದು ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಣೆಯನ್ನು ನೀಡಿದರು. ಪರಿಣಾಮಗಳ ಬಗ್ಗೆ
ಪೂರ್ಣವಾದ ಮಾಹಿತಿಯನ್ನು ರೈತರಿಗೆ ಕೊಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಸಂಪನ್ಮೂಲ ವ್ಯಕ್ತಿಯಾಗಿ ಅಂದರೆ ಈ ಜೇನು ನೊಣದ ಅವಶ್ಯಕತೆ ಏನಿದೆ, ಇದರ ಹಾನಿಯಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ನಷ್ಟ ಎಷ್ಟು, ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು, ಇದರ ವಿಚಾರದಲ್ಲಿ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಅರಣ್ಯ ಕೃಷಿ ವಿಶ್ವವಿದ್ಯಾಲಯ ಕೊಲ್ಲಂಪೇಟೆ ಇವರನ್ನು ಸಹ ಕರೆಸ್ತಾ ಇದ್ದೀವಿ. ಇವರು ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಇವರು ಜೇನು ಕೃಷಿ ಸಾಕಾಣಿಕೆ ಬಗ್ಗೆ ಮತ್ತು ಅದರ ಬಗ್ಗೆ ಈ ಜೇನು ಕೃಷಿ ಅಂದ್ರೇನು, ಜೇನು ನೊಣದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಈ ಜೇನು ಕೃಷಿ ವಿಚಾರದಲ್ಲಿ ಪೆಟ್ಟಿಗೆಗಳ ಪೂರೈಕೆ ಮಾಡೋದಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳು, ಈ ವಿಚಾರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜಂಟಿ ನಿರ್ದೇಶಕರಾದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ರೂಪ KN ರೂಪಾಶ್ರೀರವರು ಸಹ ಅವರು ಉಪಸ್ಥಿತಿ ಇರುತ್ತದೆ. ಮತ್ತು ಕ್ಯಾರ್ಪೇಟೆ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರು ಮಾನ್ಯ MD ಲೋಕೇಶ್ ಅವರು ಸಹ ಇರ್ತಾರೆ. ನಮ್ಮ ಕ್ಯಾರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿಯವರಾದಂಥ ಪ್ರೊಫೆಸರ್ ಇಂದ್ರಮ್ಮನವರು ಸಹ ಉಪಸ್ಥಿತರಿರ್ತಾರೆ. ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಇರ್ತಾರೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರುಗಳು ಬಂದು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೋಬೇಕು. ಮತ್ತು ಜೇನು ಕೃಷಿ ಮಾಡೋದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಡೋದ್ರಿಂದ ಇದು ತುಂಬ ರೈತರಿಗೆ ಅನುಕೂಲ ಆಗಿದೆ. ಇದ್ರ ಬಗ್ಗೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಇದರ ಉಪಯೋಗವನ್ನು ಸಹ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಕ್ಯಾರ್ಪೇಟೆ ತಾಲೂಕಿನ ಎಲ್ಲ ಕೃಷಿ ಬಾಂಧವರನ್ನು ಸಹ ನಮ್ಮ ಸಂಸ್ಥೆ ಪರವಾಗಿ ನಾನು ನಮ್ರತೆಯಿಂದ ಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶಿವರಾಮೇಗೌಡ, ಕೃಷ್ಣ ಪ್ರತಿಷ್ಠಾನದ ರಮೇಶ್, ಬಸವೇಗೌಡ, ಕೃಷ್ಣೇಗೌಡ, ಶಿವಣ್ಣ ಸೇರಿದಂತೆ ಇನ್ನಿತರರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,